ಏಕಕಾಲದಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಾಕ್ಷರತೆಯ ಕೌಶಲ್ಯಗಳಂತಹ ಇತರ ಅಗತ್ಯ ಕೌಶಲ್ಯಗಳ ಸಂಪೂರ್ಣತೆಯನ್ನು ತಂದುಕೊಡುವಂತಹದ್ದಾಗಿದೆ. ತಮ್ಮ ಮಾತೃಭಾಷೆಯನ್ನು ಮಾತನಾಡುವ ಮಕ್ಕಳು ತಮಗೆ ಬೇಕಾದುದನ್ನು ಅಥವಾ ಬೇಕಾದುದನ್ನು ಹೇಗೆ ಸಂವಹನ ಮಾಡಬೇಕೆಂಬುದರ ಕುರಿತು ಸ್ಥಿರವಾದ ಮನಸ್ಥಿತಿಯನ್ನು ಹೊಂದುವಂತಹ ಅವಕಾಶ ಮಾತೃಭಾಷೆಯ ಅಧ್ಯಯನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾವು ಅದನ್ನು ಹೇಳ್ಬೋದು. ಬಲವಾದ ಮಾತೃಭಾಷೆಯ ಅಡಿಪಾಯ ಮಕ್ಕಳನ್ನು ಹೆಚ್ಚುವರಿ ಭಾಷೆಗಳನ್ನು ಕಲಿಯುವುದಕ್ಕೂ ಕೂಡ ಅಗತ್ಯವಿರುವ ಕೌಶಲ್ಯಗಳಿಗೆ ಸಜ್ಜುಗೊಳಿಸುವಂತಹ ಕೆಲಸವನ್ನು ಮಾಡುತ್ತೆ ಮಾತೃಭಾಷೆಯಲ್ಲಿ ಕಲಿಯುವಂತಹ ಮಕ್ಕಳು ಪಠ್ಯಕ್ರಮದ ಉತ್ತಮ ತಿಳುವಳಿಕೆಯನ್ನು ಕೂಡ ಅಳವಡಿಸಿಕೊಳ್ಳುತ್ತಾರೆ ಅಂತ ಹೇಳಿ ಇತ್ತೀಚಿನ ಸಂಶೋಧನೆ ಹೇಳುತ್ತೆ. ಮಕ್ಕಳು ಉನ್ನತ ಶಿಕ್ಷಣ, ವಿದೇಶಿ ಉದ್ಯೋಗ, ಅನಂತರದ ಆರ್ಥಿಕಾಭಿವೃದ್ಧಿ ಈ ಮೊದಲಾದವರಲ್ಲಿ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಕುರಿತು ಇವತ್ತು ವ್ಯಾಮೋಹ ಹೆಚ್ಚಾಗಿರುವಂತಹದ್ದನ್ನು ನಾವು ಕಾಣ್ಬೋದು. ಇಂದು ಇಂಗ್ಲಿಷ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಬೆಳೆದು ಅಲ್ಲಿ ವ್ಯವಹಾರ ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ಇತ್ಯಾದಿಗಳ ವಿಸ್ತರಣೆ ಅಲ್ಲಿ ಹೆಚ್ಚಾಗಿರುವಂಥದ್ದು ನಾವು ಗಮನಿಸ್ಬೋದು. ಹಾಗಾಗಿ ಇಂಗ್ಲಿಷ್ ಭಾಷೆಗೆ ಪ್ರಾಮುಖ್ಯತೆ ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ನಮಗೆ ಇರಬಹುದು. ಆದರೂ ಕೂಡ ಕನ್ನಡತನದ ಮೂಲಕವೇ, ನಮ್ಮ ಮಾತೃಭಾಷೆಯ ಮೂಲಕವೇ ಇಂಗ್ಲಿಷ್ಗೆ ಹೋಗುವುದರ ಮೂಲಕ ಮಾತೃಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಅಗತ್ಯ ಅಂದಿಗಿಂತ ಇಂದು ಬಹಳ ಇದೆ ಅಂತೇಳಿ ಹೇಳ್ಬೋದು. ಬಹುಶಃ ನಾವು ಮಾತೃಭಾಷೆಯ ಪ್ರೀತಿಯನ್ನು ಇವತ್ತು ತುಳುವರಲ್ಲಿ ನೋಡ್ಬೋದು. ತುಳುವವರು ಎಲ್ಲೇ ಒಬ್ಬ ಸಿಕ್ಕರೂ ಕೂಡ ತುಳು ಭಾಷೆಯನ್ನಲ್ಲೇ ಮಾತಾಡಿ ಸಂವಹನ ಮಾಡುವಂಥದ್ದನ್ನು ಗಮನಿಸ್ತೀವಿ. ಅದೇ ರೀತಿ ಮಲಯಾಳಿಯನ್ನು ಗಮನಿಸ್ಬೋದು, ಅದೇ ರೀತಿ ಕೊಂಕಣಿಯವರನ್ನು ಗಮನಿಸ್ಬೋದು. ಆದರೆ ನಮ್ಮಲ್ಲಿ ನಾವು ಇನ್ನೊಬ್ಬರನ್ನು ಕಂಡಾಗ ಇಂಗ್ಲೀಷಲ್ಲಿ ಅಥವಾ ಅವರ ಭಾಷೆಯಲ್ಲಿ ಮಾತನಾಡುವಂತಹ ಒಂದು ಸಂಪ್ರದಾಯ ನಾವು ಬೆಳೆಸಿಕೊಂಡಿದ್ದೇವೆ. ಆ ಅಭಿಮಾನದ, ಅಂದರೆ ತುಳುವರ, ಮಲಯಾಳಿಗಳ, ಕೊಂಕಣಿಗರ, ಹೀಗೆ ಆ ಕೊಡವರ, ಈ ರೀತಿಯ ಅಂತಹವರ ಭಾಷಾ ಅಭಿಮಾನದ ಒಂದು ತನವನ್ನು ನಾವು ಕೂಡ ರೂಪಿಸಿಕೊಳ್ಳುವುದರ ಮೂಲಕ ಮುಂದಿನ ದಿನಗಳಲ್ಲಿ ಈ ಮಾತೃಭಾಷೆಗೆ ಇನ್ನೂ ಉನ್ನತ ಸ್ಥಾನವನ್ನು ಕೊಡುವಂತಹ ಕೆಲಸವನ್ನು ಮಾಡಬಹುದು. ಆ ಮೂಲಕ ನಮ್ಮ ಮಾತೃಭಾಷೆ ಕೂಡ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅನ್ನುವಂತಹ ಆಶಯವನ್ನು ಇಟ್ಟುಕೊಳ್ಳೋದ್ರ ಮೂಲಕ ಅವಕಾಶಕ್ಕಾಗಿ ವಂದಿಸಿ ನನ್ನ ನಮಸ್ಕಾರ.